ಸುಸ್ತು ಅಂತ. ನೀವು ಕೋಪಿಷ್ಟ್ರಿಗೆ ಹೇಗಿದ್ದೀರಿ ಅಂತ ಕೇಳಿ ನೋಡಿ, ನಿಮ್ ಹಾಗೆ ಚೆನ್ನಾಗಿದ್ದೀನಿ ಅಂತ ಹೇಳೋದಿಲ್ಲ, ಅಯ್ಯೋ ಸಾಕಾಗಿದ್ದೀರಿ ಅಂತ. ಯಾಕೆ ಸಚ್ಚೆ ಸಾಕಾಗಿದೆ ಅಂತಾರೆ, ಯಾಕಂದ್ರೆ ಅವ್ರಿಗೆ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಇದು ಯಾಕೆ ಅಂತಂದ್ರೆ ಈ ಕೆಟಮಲೋಮಿನ್ಸ್ ಉತ್ಪತ್ತಿ ಆದಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, ಎಲ್ಲನೂ ಜಾಸ್ತಿ ಆಗ್ಬಿಟ್ಟು ಅವ್ರಿಗೆ ಸುಸ್ತಾಗ್ಬಿಡ್ತದೆ. ಆದ್ರಿಂದ ಈ ಕೋಪ ಪಾಪದ ನೆಲಗಟ್ಟು ಅಂತೀವಿ. ಆ ಕೋಪದಿಂದ ಯಾವುದೂ ಸಾಧನೆ ಮಾಡೋಕ್ಕಾಗಲ್ಲ. ನಿಮ್ಮಲ್ಲಿ ಎಷ್ಟು ಜನ ಕೋಪ ಮಾಡ್ಕೊಳ್ತೀರಿ? ಕೈ ಎತ್ತಿ ನೋಡೋಣ. ಹಾಗಾದ್ರೆ ನಾನು ಇವತ್ತು ಇಲ್ಲಿ ಬಂದಿದ್ದು ಒಳ್ಳೇದಾಗಿ ಅಂತ ಅಲ್ಲ, ಸಖಿ ಸಹೇಲಿಗಳು ಕೋಪ ಅನ್ನೋದನ್ನ ಇರಬಾರ್ದು. ನಿಜವಾಗ್ಲೂ ಹೇಳ್ತೀನಿ, ಕೋಪ ಕಡಿಮೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಈ ಶಿಜೋಫ್ರೇನಿಯಾ ಪೇಷಂಟ್ಗಳಿಗೆ ವಿಪರೀತ ಕೋಪ ಇರುತ್ತೆ, ಕೆಂಡಾಮಂಡಲ ಆಗ್ತಾ ಇರ್ತಾರೆ, 3 ಫ್ಲಕ್ಚುಯೇಷನ್ಸ್ ಇರುತ್ತೆ. ಈ ಮೊಮೆಂಟ್ ಅಲ್ಲಿ ಇದ್ದಿದ್ದು ಇನ್ನೊಂದು ಮೊಮೆಂಟ್ ಇರೋದಿಲ್ಲ. ಅವ್ರಿಗೆ ನಿಮ್ಯಾನ್ಸ್ ನಲ್ಲಿ ಸ್ಟಡಿ ಮಾಡಿ ನೋಡಿದ್ರು, ಕೇವಲ 20 ನಿಮಿಷ ಓಂ ಅಂತ ಹೇಳಿಕೊಟ್ರೆ ಅವ್ರಿಗೆ ಮುಂದೆ ಒಂದು ವಾರದಲ್ಲಿ ಅವರು CT ಸ್ಕ್ಯಾನ್ ನೋಡಿದ್ರೆ ಲಿಂಬಿಕ್ ಸಿಸ್ಟಮ್ ಬ್ಲಡ್ ಸಪ್ಲೈ ಕಡಿಮೆ ಆಗಿತ್ತು. ಈ ಅನಿಮಲ್ ಇನ್ಸ್ಟಿಂಕ್ಟ್ ಇರುತ್ತಲ್ಲ, ಬೊಗಳಿದ್ರೆ ಬೊಗಳೋದು, ಕಚ್ಚಿದ್ರೆ ಕಚ್ಚೋದು, ಆ ಜಗಳ ಇದಿರುತ್ತಲ್ಲ, ಆ ಅನಿಮಲ್ ಇನ್ಸ್ಟಿಂಕ್ಟ್ಗೆ ನಕಾರಾತ್ಮಕ ಚಿಂತನೆಗಳಂತೀವಿ. ಆ ನಕಾರಾತ್ಮಕ ರಾಕ್ಷಸ ಪ್ರವೃತ್ತಿ ಎಲ್ಲ ಬಹಳ ಕಡಿಮೆ ಆಗುತ್ತೆ ನಾವು ಓಂ ಅಂತ ಅಂದಾಗ ಅನ್ನೋದು ವೈಜ್ಞಾನಿಕವಾಗಿ ತಿಳಿದುಕೊಂಡಿದೆ. ಹಾಗಾಗಿ ನೀವು ಯಾರ್ಯಾರು ಕೋಪ ಮಾಡ್ಕೊಳ್ತೀರೋ ಅಥವಾ ಯಾರು ಕೋಪ ಮಾಡ್ಕೊಳ್ಳಲ್ವೋ ಎಲ್ಲರೂ ಸೇರ್ಕೊಂಡು ಈಗ ಓಂ ಅಂತ ಹೇಳೋಣ. ಆವಾಗ ಈ ಸಖಿ ಸಂಘ ಇದೆಯಲ್ಲ, ಇಲ್ಲಿ ಯಾರೂ ಕೋಪಿಷ್ಠರು ಇರೋದಿಲ್ಲ, ಯಾರೂ ವಿಶ್ವಾಮಿತ್ರರು ಇರೋದಿಲ್ಲ, ಎಲ್ಲರೂ ಕೂಡ ಮಿತ್ರರಾಗಿರ್ತೀವಿ, ವಿಶ್ವಾಮಿತ್ರರಾಗೋದಿಲ್ಲ ಅಂತ. ತಯಾರಿದೆ? ನೆಟ್ಟು ಕೂತ್ಕೊಳ್ಳಿ, ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಈ ಓಂ ಅಂತಂದ್ರೆ ಇದು ವಿಶ್ವ ಪ್ರಾರಂಭ ಆದಾಗ ಪ್ರಥಮ ಬಂದಂತಹ ಧ್ವನಿ. ಓಂ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮನ ನಾದ ಸ್ವರೂಪವೇ ಇದು ಓಂ. ಶಿವನ ಡಮರುದಿಂದ ಬಂದಂಥದ್ದು ಅದು. ಅದರಿಂದ ಧ್ವನಿಗಳು ಉತ್ಪತ್ತಿಯಾಗಿ ನೀವೇನು ಸಂಗೀತ ಹಾಡ್ತಾ ಇದ್ದೀರಿ, ಅ ಇ ಅಂತ ಅಕ್ಷರ ಇದೆ, ಎಲ್ಲವೂ ಬಂದಿದ್ದು ಈ ಓಮಿಂದ. ಈ ಓಂ ಅಂತ ಹೇಳೋದನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಮನೆಯಲ್ಲಿ ಜಗಳನೇ ಇರೋದಿಲ್ಲ, ಕೋಪನೂ ಇರೋದಿಲ್ಲ. ಕೋಪದಲ್ಲಿ ಏನೇ ಮಾಡಿದ್ರು ಕೂಡ ನಾಶ ಆಗುತ್ತೆ ಅನ್ನೋದನ್ನ ಮೊದಲು ನೆನ್ಪಿಟ್ಕೊಳ್ಳಿ. ಕೃಷ್ಣ ಪರಮಾತ್ಮ ಏನ್ ಹೇಳ್ದ? ಕೋಪ ನರಕದ ದ್ವಾರ. ಸೊ ಆ ನರಕದ ದ್ವಾರ ನಿಮಗೆ ತೆಗಿಬಾರ್ದು ಅಂದ್ರೆ ಕೋಪ ಮಾಡೋದನ್ನ ಬಿಡಬೇಕು. ಸೊ ನೆಟ್ಟಗೆ ಕೂತ್ಕೊಳ್ಳಿ. ಓಂನಲ್ಲಿ 3 ಅಕ್ಷರಗಳಿದೆ, ಅ ಉ ಮ ಅಂತ. ಅ ಅಂತಂದ್ರೆ ಅರಿವು, ಉ ಅಂತಂದ್ರೆ ನಮ್ಮ ಸ್ವಪ್ನಾವಸ್ಥೆಯಲ್ಲಿ, ಮ ಅಂತಂದ್ರೆ ಬದುಕುತ್ತೆ. ಮ ಅಂತಂದ್ರೆ ನಾವು ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ಮಾಡೋದು ಅಂತ. ಈ ಅ ಉ ಮ 5 ಸೆಕೆಂಡನ್ನ ಹೇಳಬೇಕು. ನಾನು ಒಂದ್ಸಲ ಹೇಳ್ತೀನಿ, ನೀವು ರಿಪೀಟ್ ಮಾಡಿ. ಶಾಂತಿ ಎಲ್ಲಿರುತ್ತೋ ಅಲ್ಲಿ ನೆಮ್ಮದಿ ಇರುತ್ತೆ, ಶಾಂತಿ ಎಲ್ಲಿರುತ್ತೋ ಅಲ್ಲಿ ಸಂತೋಷ ಇರುತ್ತೆ. ಹಾಗಾಗಿ ಶಾಂತಿ 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 ಅಂತ ನಾವು ಎಲ್ಲ ಮಂತ್ರವನ್ನ ಕೊನೆಗೆ ಹೇಳದೆ ಅದಕ್ಕೆ. ಮೊದಲನೇ ಶಾಂತಿ ನಮಗೆ, 2ನೇ ಶಾಂತಿ ಕುಟುಂಬಕ್ಕೆ, 3ನೇ ಶಾಂತಿ ವಿಶ್ವಕ್ಕೆ. ಹಾಗಾಗಿ ವಿಶ್ವ ಶಾಂತಿ ಬಯಸುವವರು ಯಾರಾದರೂ ಜಗತ್ತಿನಲ್ಲಿದ್ದರೆ ಅದು ನಮ್ಮ ಭಾರತೀಯ ಸನಾತನ ಧರ್ಮದವರು ಮಾತ್ರ ಅಂತ ಹೇಳ್ಬೋದು. ನಾವು ಯಾವಾಗಲೂ ಯುದ್ಧಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವತ್ತಿಂದ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಯಾರು ಮನಸ್ಸು ಮಾಡಿದಿರಿ, ನಾನು ಪ್ರಯತ್ನ ಮಾಡ್ತೀನಿ ಅನ್ನೋರು ಕೈ ಎತ್ತಿ ನೋಡೋಣ. ಸಂತೋಷವಾಗಿ ಜೋರಾಗಿ ಚಪ್ಪಾಳೆ ತರ್ತೇನೆ. ಯಾಕೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತಂದ್ರೆ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ನೀವು ಎಷ್ಟು ಜೋರಾಗಿ ಚಪ್ಪಾಳೆ ತರ್ತೀರೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಈ ಪ್ರಾಣತೆಯ ಹಿಡಿತ ಚೆನ್ನಾಗಾಗತ್ತೆ. ನೀವು ನೋಡಿ, ಜೋರಾಗಿ ಚಪ್ಪಾಳೆ ತಟ್ಟಬೇಕಾದ್ರೆ ನಿಮ್ಮ ಮುಖ ಅರಳುತ್ತೆ, ಸಂತೋಷ ಆಗುತ್ತೆ. ಆವಾಗ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಫೀಲ್ ಗುಡ್ ಹಾರ್ಮೋನ್ಸ್ ಅಂದ್ರೆ ಏನು? ನಾನು ಚೆನ್ನಾಗಿದ್ದೀನಿ ಅನ್ನೋ ಭಾವನೆ ಬರುವಂತ ಹಾರ್ಮೋನ್ಸ್. ಅದಕ್ಕೆ ಎಂಡೋರ್ಫಿನ್ಸ್, ನ್ಯೂರೋಪೆಪ್ಟೈಡ್ ಅಂತ ಅಂತೀವಿ. ಆ ಎಂಡೋರ್ಫಿನ್, ನ್ಯೂರೋಪೆಪ್ಟೈಡ್ ಉತ್ಪತ್ತಿ ಆದಾಗ ನಮಗೆ ಸಂತೋಷ ಆಗುತ್ತೆ, ನಾವು ಚೆನ್ನಾಗಿರ್ತೀವಿ. ಆ ಹೃದಯದ ಮಿಡಿತ ಬಂದಾಗ